ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೋಲಾರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಜೆಡಿಎಸ್ ಮಾಜಿ ಶಾಸಕ ಬೆಂಬಲ ನೀಡುತ್ತಿದ್ದಾರೆ. ಬಿಜೆಪಿಗೆ ಮತ ಹಾಕ್ತೀನಿ ಅಂತ ಕಾರ್ಯಕರ್ತರಿಗೆ ಮಾಜಿ ಶಾಸಕ ಸಾಥ್ ನೀಡಿದ್ದಾರೆ. ಮುಖಂಡರ ಜೊತೆಗೆ ಚರ್ಚೆ ವೇಳೆ ಬಿಜೆಪಿಗೆ ನನ್ನ ಮತ ಅನ್ನುವಂಥದ್ದನ್ನ ಜೆಡಿಎಸ್ ಕಾರ್ಯಕರ್ತರೊಬ್ಬರು ಹೇಳ್ತಾರೆ. ನಾನು ಅದಕ್ಕೆ ಕೆಲಸ ಮಾಡ್ತೀನಿ ಅಂತ ಮಂಜುನಾಥ್ ಗೌಡ ಹೇಳಿರುವಂಥದ್ದು. ಮಂಜುನಾಥ್ ಗೌಡ ಮಾಲೂರಿನ ಮಾಜಿ ಜೆಡಿಎಸ್ ಶಾಸಕ. ನಿನ್ನೆ ಮಾಲೂರಿನಲ್ಲಿ ಮಂಜುನಾಥ್ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಮುಖಂಡರ ಜೊತೆಗಿನ ಚರ್ಚೆ ವೇಳೆ ಹೇಳಿಕೆ ನೀಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗಿದೆ. ಮಾಲೂರಿನ ಮಾಜಿ ಜೆಡಿಎಸ್ ಶಾಸಕ ಮಂಜುನಾಥ್ ಗೌಡ ಬಿಜೆಪಿಗೆ ಕೆಲಸ ಮಾಡುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಮುಖಂಡರ ಜೊತೆಗಿನ ಚರ್ಚೆ ವೇಳೆ ಅವರು ನೀಡಿರುವಂತಹ ಹೇಳಿಕೆ ಇದೀಗ ಸಾಕಷ್ಟು ವೈರಲ್ ಆಗಿದೆ. ಕೋಲಾರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಜೆಡಿಎಸ್ ಮಾಜಿ ಶಾಸಕ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಬಿಜೆಪಿಗೆ ಮತ ಹಾಕ್ತೀನಿ ಅಂತ ಹೇಳಿದಂತ ಕಾರ್ಯಕರ್ತನಿಗೆ ಮಾಜಿ ಶಾಸಕ ಕೂಡ ಸಾಥ್ ನೀಡಿದ್ದಾರೆ. ನಾನು ಅದಕ್ಕೆ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮುಖಂಡರ ಜೊತೆಗೆ ಚರ್ಚೆ ನಡೆಸುವಂತ ವೇಳೆ ಬಿಜೆಪಿಗೆ ಸಪೋರ್ಟ್ ಮಾಡ್ತೇನೆ ಅನ್ನುವಂಥದ್ದನ್ನ ಮಾಜಿ ಶಾಸಕ ಮಂಜುನಾಥ್ ಗೌಡ ಹೇಳಿದ್ದಾರೆ. ಕಾರ್ಯಕರ್ತರು ಅವ್ರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ. ನಾನು ಅವ್ರ ಜೊತೆ ಇರ್ಬೋದು. ಯಾರಿಗೆ ವಿರುದ್ಧವಾಗಿ ಇಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಲ್ಲ. KH ಮುನಿಯಪ್ಪ 35 ವರ್ಷ ಏನ್ ಮಾಡ್ಕೊಂಡು ಹೋಗಿ ಆಮೇಲೆ ಅವರೇ ಬಂದು ಓಟೇ ಬೇಡ JDS ಅವ್ರದ್ದು 7 ಓಟ್ ಆಗಿದ್ದಾರೆ. ಮಾಲೂರಿಗೆ ಬಂದು ಯಾವುದೇ ಕಾರಣಕ್ಕೂ JDS ಅವ್ರು ಓಟ್ ಬೇಡ ಅಂತ ಹೇಳೋಗಿದ್ದಾರೆ. ಇನ್ನು ನಾವು ಮಾಡೋದೇನೈತೆ ಗೊತ್ತಿಕೊಳ್ಳೋದೇನೈತೆ ಕೂಡೋದೈತೆ ಫಂಕ್ಷನ್ ಮಾಡೋದೈತೆ. ನೀವೇನು ಹೇಳ್ತೀರಣ್ಣ ಅದಕ್ಕೋಸ್ಕರ? ಹಿಂಗೇನು ಹೇಳ್ಬೇಕು ಹೇಳಪ್ಪ. KH ಮುನಿಯಪ್ಪ ಅವರು ನಮಗೆ ಏನು ಹೇಳ್ತೀರ? ಮಾಡಬೇಡ ಅಂತ ಹೇಳಿದ್ರೆ ಮಾಡ್ಬೇಕಾ? ಹಾಂ ಅಲ್ಲ ನೀವು ಹೆಂಗೆ ಹೇಳಿದ್ರೆ ಹಂಗೆ ಅದನ್ನೇ ಹೇಳಿದ್ದು. ಅವ್ರು ಬೇಡ ಅಂತ ಹೇಳೋರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಅವರೇ ಬೇಡ ಅಂತ ಹೇಳೋರು. ಇವಾಗೆಲ್ಲ ಸೇರಿ ನಾವೆಲ್ಲ ಬೇಚಾರತ್ತ ಬೆಂಬಲ ಹೆಂಗೆ ಹೇಳ್ತೀರಾ ಅನ್ನೋದು ನಾನೇ ಹೇಳ್ತಾ ಇದ್ದೀನಿ. ಇನ್ನೇನು ಹೇಳೋಣ? ನೀನು ಯಾವ್ದಕ್ಕೆ ಹಾಕ್ಬೇಕು? ನೀವು ಹೇಳಿದ್ರೆ ನೀನು ಯಾವ್ದಕ್ಕೆ ಹಾಕ್ಬೇಕು? ಅದೇ ಕಾರ್ಯಕರ್ತರು ಅವ್ರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್. ಸಾಕಷ್ಟು ಕಡೆಗಳಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅನ್ನ ಹಾಕಿರುವಂತಹ ಕಡೆಗಳಲ್ಲಿ ಮೈತ್ರಿ ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಅವರು JDS ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ಪರ್ಧೆ ಮಾಡಬೇಕಾಗತ್ತೆ. ಆದರೆ ಆ ಕೆಲಸಗಳು ಸಾಕಷ್ಟು ಕ್ಷೇತ್ರಗಳಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಮಂಜುನಾಥ್ ಗೌಡ ಅವರ ಈ ಹೇಳಿಕೆ. ಸೊ ಯಾಕೆ ಸ್ಥಳೀಯವಾಗಿ ಸಮನ್ವಯದ ಕೊರತೆ ಆಗ್ತಾ ಇದೆ? ನೇರವಾಗಿ ಮುನಿಯಪ್ಪನವರೇ JDSನ ಮತಗಳು ನನಗೆ ಬೇಡ ಅಂತ ಹೇಳಿದ್ದಾರಂತೆ. ಹೌದಾ? ಹಾಗಾಗಿದ್ಯಾ ಕ್ಷೇತ್ರದಲ್ಲಿ? ಲಿಖಿತ, ಏನು ಈಗಾಗಲೇ ಸಹ ಮಾಲೂರು ಒಂದು ಕ್ಷೇತ್ರದಲ್ಲಿ ಬಿಜೆಪಿ JDS ಮತ್ತೆ ಕಾಂಗ್ರೆಸ್ ನಡುವೆ ಭಿನ್ನ ಮತ ಇನ್ನೂ ಶಮನವಾಗಿಲ್ಲ ಅಂತಾನೆ ಹೇಳ್ಬೇಕಾಗ್ತದೆ. ಇಲ್ಲಿ ಈ ಹಿಂದೆ ಇದ್ದಂತಹ ಒಂದು JDS ಶಾಸಕ ಮಂಜುನಾಥ್ ಗೌಡರ ಒಂದು ಬೆಂಬಲಿಗರಿಗೂ ಹಾಗೂ ಈಗಿರುವಂತಹ ಒಂದು ಕಾಂಗ್ರೆಸ್ ಶಾಸಕ ನಂಜೇಗೌಡರ ಒಂದು ಬೆಂಬಲಿಗರ ನಡುವೆ ಪದೇ ಒಂದು ವೈಷಮ್ಯಗಳು ಎದುರಾಗ್ತಾ ಇರೋದನ್ನ ಇಲ್ಲಿ ನೋಡಬಹುದಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಸಹ ನಿನ್ನೆ ಇಂದಲೂ ಸಹ ನಡೆದಂತಹ ಒಂದು ಕಾರ್ಯಕರ್ತರ ಒಂದು ಸಭೆಯಲ್ಲಿ ಮಂಜುನಾಥ ಗೌಡರೇ ಸಹ ಒಂದು ನೇರವಾಗಿ KH ಮುನಿಯಪ್ಪ ಅವರು ನೇರವಾಗಿ ನಮ್ಮ ಒಂದು JDSನವರ ಓಟು ಬೇಡ ಅಂತ ಹೇಳಿದ್ದಾರೆ, ನಾವ್ ಯಾಕೆ ಅವರಿಗೆ ಓಟ್ ಹಾಕ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡ್ತಾರೆ. ಅದೇ ಜೊತೆಗೆ ಕಾರ್ಯಕರ್ತರು ಹೇಳಿದಂತಹ ಒಂದು ಮಾತಿಗೂ ಸಹ ಕಾರ್ಯಕರ್ತರು ನೀನ್ ಯಾರಿಗೆ ಓಟ್ ಹಾಕ್ತೀಯ ಅಂದ್ರೆ ನಾನು ಬಿಜೆಪಿಗೆ ಓಟ್ ಹಾಕ್ತೀನಿ ಅಂದಂತಹ ಒಂದು ಸಂದರ್ಭದಲ್ಲಿ ಹೌದು ನೀನು ಅದಕ್ಕೆ ನಿನ್ಗೆ ಇಷ್ಟ ಬಂದಿದ್ದಕ್ಕೆ ಹಾಕೋ ಒಂದು ನಿಟ್ಟಿನಲ್ಲಿ ಹೇಳ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಬಹುತೇಕವಾಗಿ ಇವರು ಸಂಪೂರ್ಣವಾಗಿ ಬಿಜೆಪಿಗೆ ಒಂದು ಬೆಂಬಲವನ್ನ ನೀಡ್ತಾ ಇದ್ದಾರೆ JDSನವರು ಮಾಲೂರಿನ ಒಂದು ಇದರಲ್ಲಿ ಅನ್ನೋದು ಹೇಳ್ಬೇಕಾಗ್ತದೆ. ಲಿಖಿತ, ಓಕೆ, ಧನ್ಯವಾದ ಕುಮಾರ್ ಮಾಹಿತಿಗಾಗಿ. ಕಾರ್ಯಕರ್ತರು ಅವ್ರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ. ನಾನು ಅವ್ರ ಜೊತೆ ಇರ್ಬೋದು. ಯಾರಿಗೆ ವಿರುದ್ಧವಾಗಿ ಇಲ್ಲಿ ಬಿಜೆಪಿ JDS ಕಾಂಗ್ರೆಸ್ ಅಲ್ಲ. KH ಮುನಿಯಪ್ಪ 35 ವರ್ಷ ಏನ್ ಮಾಡ್ಕೊಂಡು ಹೋಗಿ ಆಮೇಲೆ ಅವರೇ ಬಂದು ಓಟೇ ಬೇಡ JDS ಅವ್ರದ್ದು 7 ಓಟ್ ಆಗಿದ್ದಾರೆ. ಮಾಲೂರಿಗೆ ಬಂದು ಯಾವುದೇ ಕಾರಣಕ್ಕೂ JDS ಅವ್ರು ಓಟ್ ಬೇಡ ಅಂತ ಹೇಳೋಗಿದ್ದಾರೆ. ಇನ್ನು ನಾವು ಮಾಡೋದೇನೈತೆ ಗೊತ್ತಿಕೊಳ್ಳೋದೇನೈತೆ ಕೂಡೋದೈತೆ ಫಂಕ್ಷನ್ ಮಾಡೋದೈತೆ. ನೀವೇನು ಹೇಳ್ತೀರಣ್ಣ ಅದಕ್ಕೋಸ್ಕರ? ಹಿಂಗೇನು ಹೇಳ್ಬೇಕು ಹೇಳಪ್ಪ. ಮಾಡಬೇಡ ಅಂತ ಹೇಳಿದ್ರೆ ಮಾಡ್ಬೇಕಾ? ಹಾಂ ಅಲ್ಲ ನೀವು ಹೆಂಗೆ ಹೇಳಿದ್ರೆ ಹಂಗೆ ಅದನ್ನೇ ಹೇಳಿದ್ದು. ಅವ್ರು ಬೇಡ ಅಂತ ಹೇಳೋರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಅವರೇ ಬೇಡ ಅಂತ ಹೇಳೋರು. ಇವಾಗೆಲ್ಲ ಸೇರಿ ನಾವೆಲ್ಲ ಬೇಚಾರತ್ತ ಬೆಂಬಲ ಹೆಂಗೆ ಹೇಳ್ತೀರಾ ಅನ್ನೋದು ನಾನೇ ಹೇಳ್ತಾ ಇದ್ದೀನಿ. ಇನ್ನೇನು ಹೇಳೋಣ? ನೀನು ಯಾವ್ದಕ್ಕೆ ಹಾಕ್ಬೇಕು? ನೀವು ಹೇಳಿದ್ರೆ ನೀನು ಯಾವ್ದಕ್ಕೆ ಹಾಕ್ಬೇಕು? ಅದೇ ಕಾರ್ಯಕರ್ತರು ಅವ್ರು ಇಂಡಿಪೆಂಡೆಂಟ್ ಆಗಿ